Dear students, welcome back to Shumurthi's Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಸೋಷಿಯಾಲಜಿ ಬ್ಲೂಪ್ರಿಂಟ್ ಆ್ಯಂಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ವಿಡಿಯೋನ ಮಾಡ್ತಾ ಇದ್ದೀನಿ. ಒನ್ ಆಫ್ ಮೈ ಸಬ್ಸ್ಕ್ರೈಬರ್ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ಸೋಷಿಯಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸ್ ಬ್ಲೂಪ್ರಿಂಟ್ ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸ್ ವಿಡಿಯೋ ಮಾಡಿ ಅಂತ. ಸೊ ನಾನು ಅವ್ರಿಗೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪೊಲಿಟಿಕಲ್ ಸೈನ್ಸ್ದು ಬ್ಲೂಪ್ರಿಂಟ್ ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಆ ಒಂದು ಲಿಂಕ್ ಈ ವಿಡಿಯೋ ಕೆಳಗೆ ಅಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಯಾವ ರೀತಿಯಾಗಿ ಕೇವಲ 5 ಚಾಪ್ಟರ್ಸ್ನ ಓದಿ 80 ಔಟ್ ಆಫ್ 80ನ ಸ್ಕೋರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಥವಾ ಮಿನಿಮಮ್ 75+ ಯಾವ ರೀತಿಯಾಗಿ ಸ್ಕೋರ್ ಮಾಡಬೇಕು, ಒಂದೊಳ್ಳೆ ಸೂಪರ್ ಸ್ಟ್ರಾಟಜಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಅವ್ರು ಬ್ಲೂ ಪ್ರಿಂಟು ಫಾಲೋ ಮಾಡ್ದಲೇ ಇರಲಿ, ನಾನು ಹೇಳೋ ಅಂಥ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಅದನ್ನು ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದಾಗ ಮಾತ್ರ. ಎಲ್ಲ ಸ್ಟ್ರಾಟಜಿನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಟೆಲಿಗ್ರಾಮ್ನಲ್ಲಿ ನಾನು ಕೆಲವೊಂದು ಸಲ ಡೈರೆಕ್ಟಾಗಿ ಕ್ವಶನ್ ಪೇಪರ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಇವಾಗ ಕೇವಲ 5 ಚಾಪ್ಟರ್ಸ್ನ ಓದಿ ಯಾವ ರೀತಿಯಾಗಿ 80 ಔಟ್ ಆಫ್ 80 ಸ್ಕೋರ್ ಮಾಡೋದನ್ನ ನೋಡ್ತಾ ಹೋಗೋಣ. ನಾವೀಗ 3 ಬ್ಲೂ ಪ್ರಿಂಟ್ನ ಗಮನಿಸೋಣ. 3 ಬ್ಲೂ ಪ್ರಿಂಟಲ್ಲಿ ಏನೇನು ವ್ಯತ್ಯಾಸ ಇದೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಸಂಪೂರ್ಣವಾಗಿ ನೋಡಬೇಕು, ಆಯಿತಾ. ಸೊ ಇಲ್ಲಿ ನಿಮಗೆ ಫಸ್ಟ್ ಚಾಪ್ಟರ್ ಏನಿದೆ ಅದು 21 ಮಾರ್ಕ್ಸಿಗೆ ಅಲೋಕೇಟ್ ಮಾಡಿದ್ದಾರೆ. ಈ ಒಂದು ಚಾಪ್ಟರಿಂದ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾ ಇದ್ದಾರೆ. 2 ಮಾರ್ಕ್ಸ್ದು 1 ಕ್ವಶನ್ ಕೇಳ್ತಾ ಇದ್ದಾರೆ, 10 ಮಾರ್ಕ್ಸ್ದು 1 ಕ್ವಶನ್ ಕೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ವೆರಿ ಶಾರ್ಟ್ ಆನ್ಸರು ಅಂದರೆ 1 ಮಾರ್ಕ್ ಸೆಷನಲ್ಲಿ ಇಲ್ಲಿ ಆರ್ಟ್ಸ್ ಅಂತ ಕೇಳಿದ್ದಾರೆ. ಆರ್ಟ್ಸ್ ಅಂತ ಅಂದರೆ ಸ್ವಲ್ಪ ಡಿಫಿಕಲ್ಟಿಯಾಗಿ ಬರುತ್ತೆ, ಆಯಿತಾ. ಆರ್ಟ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಲೆವೆಲ್ ಅಂತ. ಓಕೆ, ಸ್ವಲ್ಪ ಅಷ್ಟೇ ಡಿಫಿಕಲ್ಟಿಯಾಗಿ ಕೇಳ್ತಾರೆ. ಸೊ ಅವರು ಈ ಒಂದು ಫಸ್ಟ್ ಚಾಪ್ಟರಲ್ಲಿ ಅವರು ಯಾವ ರೀತಿಯಾಗಿ ಕೇಳಲಿ, ಸೊ ಏನೋ ವೆಯ್ಟೇಜು ಚೇಂಜ್ ಆದ್ರೂ ಸೊ ಇದ್ರ ಮೇಲೆ ಕೇಳಬೇಕಾಗಿರೋದು ಅವರು. ಈ ಒಂದು ಚಾಪ್ಟರಿಂದ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕೇಳಬೇಕು, ಒಂದು MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸು 1 ಮಾರ್ಕ್ದೊಂದು ಕೇಳಲೇಬೇಕು, 2 ಮಾರ್ಕ್ಸ್ದು ಕೇಳಬೇಕು, ಹಾಗೆ 10 ಮಾರ್ಕ್ಸ್ದೊಂದು ಕ್ವಶನ್ನು ಕೇಳಲೇಬೇಕು ಕಂಪಲ್ಸರಿಯಾಗಿ. ಈ ಒಂದು ಚಾಪ್ಟರಲ್ಲಿ ಇಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ ನಿಮಗೆ ಯಾವುದು, ಸೋಷಿಯಲ್ ಇನ್ಇಕ್ವಾಲಿಟಿ, ಎಕ್ಸ್ಕ್ಲೂಷನ್ ಆ್ಯಂಡ್ ಇನ್ಕ್ಲೂಷನ್ ಇದೆ. ಈ ಚಾಪ್ಟರಿಂದ ನಿಮಗೆ 15 ಮಾರ್ಕ್ಸು ಅಲೋಕೇಟ್ ಆಗಿದೆ. ಇದರಲ್ಲೂ ಕೂಡ ಮ್ಯಾಚ್ ದ ಫಾಲೋಯಿಂಗ್ 1 ಕ್ವಶನ್ ಕೇಳ್ತಾರೆ, 10 ಮಾರ್ಕ್ಸ್ದು 1 ಕ್ವಶನ್ ಇರುತ್ತೆ. ಹಾಗೆ ಇಲ್ಲಿ VSC ಅಂತ ಏನಿದೆ ಅದು ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಬರ್ಬೋದು, ಅಥವಾ MCQಸಲ್ಲಿ ಬರ್ಬೋದು, ಅಥವಾ 1 ಮಾರ್ಕ್ ಕ್ವಶನಲ್ಲಿ ಬರ್ಬೋದು, ಆಯಿತಾ. ಇದು ನಾನು ಜಸ್ಟ್ 1 ಮಾರ್ಕ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿ, 1 ಮಾರ್ಕ್ದು 2 ಕ್ವಶನ್ನ ಕೇಳ್ತಾರೆ, ಮತ್ತು 2 ಮಾರ್ಕ್ದು 1 ಕ್ವಶನ್ನು ನಿಮಗಿಲ್ಲಿ ಬರ್ತಾ ಇದೆ. ಓಕೆನಾ. ನೆಕ್ಸ್ಟ್ ಥರ್ಡ್ ಚಾಪ್ಟರ್ನ ನಾವು ನೋಡೋದಾದರೆ, ಥರ್ಡ್ ಚಾಪ್ಟರ್ಗೂ ಕೂಡ ನಿಮಗೆ ಅಗೇನ್ ಎಷ್ಟು 15 ಮಾರ್ಕ್ಸ್ ಇದೆ. ಈ ಒಂದು ಚಾಪ್ಟರಿಂದ ಕೂಡ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾ ಇದ್ದಾರೆ. ಹಾಗೆ 2 ಮಾರ್ಕ್ಸ್ದು 1 ಕ್ವಶನ್ ಬರ್ತಾ ಇದೆ ನೋಡಿ, 2 ಮಾರ್ಕ್ಸ್ ಕ್ವಶನ್ ಬರ್ತಾ ಇದೆ. ಹಾಗೆ 5 ಮಾರ್ಕ್ದು 1 ಕ್ವಶನ್ನು ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಈ ಚಾಪ್ಟರಿಂದ ನಿಮಗೆ ಏನು ಡಿಫಿಕಲ್ಟಿಯಾಗಿ ಕೇಳ್ತಾರೆ ಅಂತ ಅಂದರೆ 1 ಮಾರ್ಕ್ದು ಒಂದು ಸ್ವಲ್ಪ ಡಿಫಿಕಲ್ಟಿಯಾಗಿ ಕೇಳ್ತಾರೆ, ಮತ್ತು 5 ಮಾರ್ಕ್ಸ್ದು ಡಿಫಿಕಲ್ಟಿಯಾಗಿ ಕೇಳ್ತಾರೆ. ಈ ಚಾಪ್ಟರಿಂದ ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕಾಗುತ್ತೆ. 5 ಮಾರ್ಕ್ಸ್ದು ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಕೇಳೋ ಅಂಥದ್ದು ಅದನ್ನು ನೀವು ಓದ್ಕೋಬೇಕಾಗತ್ತೆ. ಮ್ಯಾಮ್ ನನಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ ಕೇಳಿದರೆ ನಾನು ಅದನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಬಂದು ನಿಮಗೆ 11 ಮಾರ್ಕ್ಸ್ ವೆಯ್ಟೇಜ್ ಇದೆ. ಇದರಿಂದ 5 ಮಾರ್ಕ್ಸ್ದು 1 ಕ್ವಶನ್ ಇದೆ, 1 ಮಾರ್ಕ್ದು 1 ಕ್ವಶನ್ ಇದೆ. ಹಾಗೆ ಇಲ್ಲಿ ನಾವು ನೋಡೋದಾದರೆ 5 ಮಾರ್ಕ್ದು 2 ಕ್ವಶನ್ ಬರ್ತಾ ಇದೆ ನಿಮಗೆ, ಆಯಿತಾ. 5 ಮಾರ್ಕ್ದು 2 ಕ್ವಶನ್ನು. ಸೊ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಸೊ ನೀವು ಅರ್ಥ ಮಾಡ್ಕೊಂಡು ಕ್ವಶನ್ ಅಟೆಂಡ್ ಮಾಡ್ಬೋದು, ಏನಷ್ಟು ಡಿಫಿಕಲ್ಟಿ ಆಗಿರಲ್ಲ. ಹಾಗಾಗಿ ಈ ಚಾಪ್ಟರಿಂದ 5 ಮಾರ್ಕ್ಸು ಚೆನ್ನಾಗಿ ಪ್ರಿಪೇರ್ ಆಗಬೇಕು. 5 ಮಾರ್ಕ್ಸಲ್ಲಿ ಅವ್ರು ಏನೇ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ತೀನಿ ಅನ್ನೋ ಥರ ಪ್ರಿಪೇರ್ ಆಗಿರಬೇಕು. ಹಾಗೆ 1 ಮಾರ್ಕ್ದು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿರಬೇಕಾಗತ್ತೆ. ನೆಕ್ಸ್ಟ್
ನೆಕ್ಸ್ಟ್ ನಾವು 5th ಚಾಪ್ಟರ್ನ ನೋಡೋದಾದರೆ ಈ 5th ಚಾಪ್ಟರ್ಗೆ 19 ಮಾರ್ಕ್ಸ್ ಇದೆ. ಸೊ ಇದರಲ್ಲಿ 1 ಮಾರ್ಕ್ದು ಫಸ್ಟ್ ನೋಡೋಣ. 1 ಮಾರ್ಕ್ ಎಷ್ಟು ಕ್ವಶನ್ ಬರುತ್ತೆ ಅಂತ. 1 ಮಾರ್ಕ್ದು ನಿಮಗಿಲ್ಲಿ 2 ಕ್ವಶನ್ನ ಕೇಳ್ತಾ ಇದ್ದಾರೆ. ನೆಕ್ಸ್ಟು 2 ಮಾರ್ಕ್ಸ್ದು 1 ಕ್ವಶನ್ ಇದೆ. 2 ಮಾರ್ಕ್ದು 1 ಕ್ವಶನ್ ಇದೆ. ನೆಕ್ಸ್ಟು 5 ಮಾರ್ಕ್ದು ಮತ್ತು 10 ಮಾರ್ಕು ಕ್ವಶನ್ ಈ ಚಾಪ್ಟರಿಂದ ಬರ್ತಾ ಇದೆ. 1 ಮಾರ್ಕ್ಸ್ದು 2 ಕ್ವಶನ್ ಇದೆ, 2 ಮಾರ್ಕ್ದು 1 ಕ್ವಶನ್ ಇದೆ, 5 ಮಾರ್ಕ್ದು 1 ಕ್ವಶನ್ ಇದೆ, ಹಾಗೆ 10 ಮಾರ್ಕ್ದು 1 ಕ್ವಶನ್ ಇದೆ ಅಪ್ಲಿಕೇಶನ್ ಲೆವೆಲ್ಲು. ಸೊ ಇದು ಕೂಡ ಆರ್ಟ್ ಕ್ವಶನಲ್ಲೇ ಬರುತ್ತೆ. ಈ 5 ಮಾರ್ಕ್ಸು ಮತ್ತು 10 ಮಾರ್ಕ್ಸು ಕ್ವಶನ್ ಏನು ಕೇಳ್ತಾರೆ ಸ್ವಲ್ಪ ಡಿಫಿಕಲ್ಟಿಯಾಗಿ ಕೇಳ್ತಾರೆ. ಈ ಚಾಪ್ಟರಿಂದ 5 ಮಾರ್ಕ್ಸು 10 ಮಾರ್ಕ್ಸ್ದು ಏನೇ ಕ್ವಶನ್ ಕೇಳಿದ್ರು ನಾನು ಬರಿತೀನಿ ಅನ್ನೋ ರೀತಿಯಲ್ಲಿ ನೀವು ಚೆನ್ನಾಗಿ ಪ್ರಿಪೇರ್ ಆಗಿರಬೇಕಾಗತ್ತೆ. ನೆಕ್ಸ್ಟ್ ಚಾಪ್ಟರ್ ಬಂದು ಮಾರ್ಕೆಟ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್. ಈ ಚಾಪ್ಟರಿಂದ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾ ಇದ್ದಾರೆ ಮತ್ತು 1 ಮಾರ್ಕ್ ಕ್ವಶನ್ ಇರುತ್ತೆ. ಸೊ ಟೋಟಲ್ 15 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ಈ ಒಂದು ಬ್ಲೂ ಪ್ರಿಂಟ್ ಏನಿದೆ ನೀವು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ ಆಯಿತಾ. ನೀವಿಲ್ಲಿ ನೋಡ್ಬೋದು ಟೋಟಲ್ ನಿಮಗೆ 120 ಇರುತ್ತೆ ಕ್ವಶನ್ ಪೇಪರ್. 121 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರುತ್ತೆ. ನೀವು ಎಷ್ಟಕ್ಕೆ ಅಟೆಂಡ್ ಮಾಡಬೇಕು? 80 ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕು. ಸೊ ಕೇವಲ 5 ಚಾಪ್ಟರ್ಸ್ನ ಓದಿ ನಿಮಗೆ 80 ಔಟ್ ಆಫ್ 80 ಸ್ಕೋರ್ ಮಾಡೋದಕ್ಕಾಗಲ್ವಾ? ಆಗುತ್ತೆ. ಸೊ 80 ಔಟ್ ಆಫ್ 80 ಸ್ಕೋರ್ ಮಾಡೋಕ್ಕಾಗಲಿಲ್ಲ ಅಂದರೂ 75+ ಅಂತೂ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. 75+ ಅನ್ನೋ ಮಾರ್ಕ್ಸು ಇಟ್ಸ್ ನಾಟ್ ಆ್ಯನ್ ಈಸಿ ಆಯಿತಾ ಸ್ಕೋರ್ ಮಾಡೋದು. ನಾನು ಹೇಳೋ ಸ್ಟ್ರಾಟಜಿನ ನೀವು ಚೆನ್ನಾಗಿ ಉಪಯೋಗಿಸ್ಕೋಬೇಕಾಗುತ್ತೆ. ಹಾಗಿದ್ರೆ ಈಗ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಆಗಿರುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ. ಸೊ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಆಗಿರುತ್ತೆ ಅಂತಂದರೆ ನೀವಿಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ನಿಮಗೆ ಫಸ್ಟ್ ಮೇನಲ್ಲಿ MCQಸು ಫಿಲ್ ಇನ್ ದ ಬ್ಲ್ಯಾಂಕ್ಸು ಮತ್ತು VSA ಅಂತಂದರೆ 1 ಮಾರ್ಕ್ಸ್ ಬರುತ್ತಲ್ಲ ಅದು 15 ಕ್ವಶನ್ ಇರುತ್ತೆ. 15 ಕೂಡ ನೀವು ಅಟೆಂಡ್ ಮಾಡಬೇಕು. 15 ಮಾರ್ಕ್ಸು. ಮ್ಯಾಚ್ ದ ಫಾಲೋಯಿಂಗು 5 ಕ್ವಶನ್ ಕೊಟ್ಟಿರ್ತಾರೆ, 5 ಕೂಡ ಅಟೆಂಡ್ ಮಾಡಬೇಕು. ಸೊ ಟೋಟಲ್ 20 ಆಗೋಯ್ತು ನಿಮಗೆ. ಮ್ಯಾಚ್ ದ ಫಾಲೋಯಿಂಗು ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQಸು ಫಿಲ್ ಇನ್ ದ ಬ್ಲ್ಯಾಂಕ್ಸು ಮ್ಯಾಚ್ ದ ಫಾಲೋಯಿಂಗು 1 ಮಾರ್ಕ್ ಕ್ವಶನ್ನು ಇದರಿಂದ 20 ಮಾರ್ಕ್ಸ್ ಆಯಿತು. ಇನ್ನು 2 ಮಾರ್ಕ್ಸ್ ಸೆಷನಲ್ಲಿ ನಿಮಗೆ 8 ಕ್ವಶನ್ ಇರುತ್ತೆ. 5 ಕ್ವಶನ್ನ ಅಟೆಂಡ್ ಮಾಡ್ತೀರಾ. ಸೊ 10 ಮಾರ್ಕ್ಸು. 5 ಮಾರ್ಕ್ಸ್ ಸೆಷನ್ನಲ್ಲಿ ನಿಮಗೆ 9 ಕ್ವಶನ್ ಕೊಟ್ಟಿರ್ತಾರೆ, 6 ಕ್ವಶನ್ನ ಅಟೆಂಡ್ ಮಾಡ್ತೀರಾ, 30 ಮಾರ್ಕ್ಸು. ಇನ್ನು 10 ಮಾರ್ಕ್ಸಲ್ಲಿ ನಿಮಗೆ 10 ಮಾರ್ಕ್ಸ್ ಸೆಷನ್ನಲ್ಲಿ ನಿಮಗೆ 4 ಕ್ವಶನ್ ಇರುತ್ತೆ. 2 ಕ್ವಶನ್ಸ ಅಟೆಂಡ್ ಮಾಡ್ತೀರಾ, 20 ಮಾರ್ಕ್ಸು. ನೋಡಿ ಟೋಟಲ್ಲು 121ಕ್ಕೆ ಕ್ವಶನ್ ಪೇಪರ್ ಇರುತ್ತೆ. ಆದರೆ ನೀವು ಅಟೆಂಡ್ ಮಾಡಬೇಕಾಗಿರೋದು 80 ಮಾರ್ಕ್ಸು. ನಿಮ್ಮ ಕ್ವಶನ್ ಪೇಪರಲ್ಲಿ 37 ಕ್ವಶನ್ಸ್ ಇರುತ್ತೆ, ನೀವು ಅಟೆಂಡ್ ಮಾಡಬೇಕಾಗಿರೋದು 29 ಕ್ವಶನ್ಸು. ಈ ರೀತಿಯಾಗಿ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟ್ರನ್ ಇರುತ್ತೆ. ಐ ಹೋಪ್ ಅರ್ಥ ಆಯಿತು ಅಂದ್ಕೋತೀನಿ. ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ನಿಮ್ಮದು ಬ್ಲೂ ಪ್ರಿಂಟ್ 2 ಏನಿದೆ ಇದು ಕೂಡ ನೀವು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಇಲ್ಲಿ ಏನೆಲ್ಲ ಚೇಂಜಸ್ ಇದೆ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ ಆಯಿತಾ. ಬ್ಲೂ ಪ್ರಿಂಟ್ 2 ಮತ್ತು ಬ್ಲೂ ಪ್ರಿಂಟ್ 3ದು ನಾನೀಗ ತೋರಿಸ್ತೀನಿ, ಅದನ್ನು ಕೂಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಸೊ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿ ಅನ್ನಿಸ್ತಾ ಇದೆ ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯಾದಂಥ ವೀಡಿಯೋಸ್ ಬರುತ್ತೆ, ನಿಮ್ಮ ಫೈನಲ್ ಎಕ್ಸಾಮ್ಗೆ ತುಂಬಾ ಮುಖ್ಯವಾಗಿರುತ್ತೆ. ಸೊ ಇಲ್ಲಿ 3 ಬ್ಲೂ ಪ್ರಿಂಟ್ನ ನಾವು ಅಬ್ಸರ್ವ್ ಮಾಡಿದಾಗ ಯಾವ್ಯಾವ ಚಾಪ್ಟರ್ಸಲ್ಲಿ ನಿಮಗೆ ಮಾರ್ಕ್ಸ್ ವೇರಿಯೇಷನ್ ಆಗಿದೆ ಅಂತಂದರೆ ಚಾಪ್ಟರ್ 1 ಯಾವುದು ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಆ್ಯಂಡ್ ಡೆಮೋಗ್ರಫಿ. ಈ ಒಂದು ಚಾಪ್ಟರಲ್ಲಿ ನಿಮಗೆ ಮಾರ್ಕ್ಸು ವೇರಿ ಆಗಿದೆ. ಫಸ್ಟು ಬ್ಲೂ ಪ್ರಿಂಟಲ್ಲಿ 21 ಮಾರ್ಕ್ಸಿಗೆ ಕೇಳಿದ್ದಾರೆ, ಸೆಕೆಂಡ್ ಬ್ಲೂ ಪ್ರಿಂಟಲ್ಲಿ 20 ಮಾರ್ಕ್ಸಿಗೆ ಕೇಳಿದ್ದಾರೆ, ಥರ್ಡ್ ಬ್ಲೂ ಪ್ರಿಂಟಲ್ಲಿ 21 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಇಲ್ಲಿ 1 ಮತ್ತು 3 ಸೇಮ್ ಇದೆ, 2 ಚೇಂಜ್ ಇದೆ. ಅದಕ್ಕೆ ನಾನು ಹೇಳಿದೆ ಈ ಒಂದು ಚಾಪ್ಟರಲ್ಲಿ ಏನಿದೆ ಸೊ ಅವರು ನೋಡ್ಕೊಳ್ಳಿ ಯಾವ್ಯಾವುದು ಸೆಕ್ಷನಿಂದ 5 ಮಾರ್ಕ್ಸ್ ಸೆಕ್ಷನಿಂದ ಕೇಳ್ತಿದ್ದೀರಾ, 10 ಮಾರ್ಕ್ಸ್ ಸೆಷನಿಂದ ಕೇಳ್ತಾ ಇದ್ದೀರಾ. ಈ ಚಾಪ್ಟರಲ್ಲಿ ನೀವು 1 ಮಾರ್ಕ್ಸು ಚೆನ್ನಾಗಿ ಓದ್ಕೊಳ್ಳಿ, 2 ಮಾರ್ಕ್ಸ್ ಚೆನ್ನಾಗಿ ಓದ್ಕೊಳ್ಳಿ, 5 ಮಾರ್ಕ್ಸ್ ಚೆನ್ನಾಗಿ ಓದ್ಕೊಳ್ಳಿ, 10 ಮಾರ್ಕ್ಸು ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ. ಇನ್ಯಾವ ಚಾಪ್ಟರಿಂದ ಚೇಂಜ್ ಆಗ್ತಾ ಇದೆ ಅಂದರೆ ಚಾಪ್ಟರ್ ನಂಬರ್ 5 ಈ ಚೇಂಜ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ವಿಲೇಜ್. ಈ ಒಂದು ಚಾಪ್ಟರ್ ಏನಿದೆ ಇದರಲ್ಲಿ ಫಸ್ಟ್ನೇ ಬ್ಲೂ ಪ್ರಿಂಟಲ್ಲಿ 19 ಮಾರ್ಕ್ಸಿಗೆ ಕೇಳಿದ್ದಾರೆ, ಎರಡನೇ ಬ್ಲೂ ಪ್ರಿಂಟಲ್ಲಿ 20 ಮಾರ್ಕ್ಸಿಗೆ ಕೇಳಿದ್ದಾರೆ, ಮೂರನೇ ಬ್ಲೂ ಪ್ರಿಂಟಲ್ಲಿ 19 ಮಾರ್ಕ್ಸಿಗೆ ಕೇಳಿದ್ದಾರೆ. ಕೇವಲ ಇಲ್ಲಿ 1 ಮಾರ್ಕ್ಸು ಅಷ್ಟೇ ನಿಮಗೆ ವೇರಿ ಆಗ್ತಾ ಇರೋದು, ತುಂಬ ಜಾಸ್ತಿ ವೇರಿ ಆಗ್ತಾ ಇಲ್ಲ. ಹಾಗಾಗಿ 3 ಬ್ಲೂ ಪ್ರಿಂಟ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿರ್ತೀರಲ್ಲ ಅಲ್ಲಿ ಅಬ್ಸರ್ವ್ ಮಾಡಿ ಎಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೇ ನೀವು ಮಾಡಬೇಕಾಗಿರೋದು ಇನ್ ಎಲ್ಲ ಚಾಪ್ಟರ್ಸು. ಇನ್ನು ಚಾಪ್ಟರ್ 2ಗೆ ಏನು 15 ಮಾರ್ಕ್ಸ್ ವೇಟೇಜ್ ಇದೆ 3 ಬ್ಲೂ ಪ್ರಿಂಟಲ್ಲಿ
ಇದೆ. ಚಾಪ್ಟರ್ 3ಗೆ ಏನು 15 ಮಾರ್ಕ್ಸ್ ವೈಟೇಜ್ ಇದೆ, 3 ಬ್ಲೂ ಪ್ರಿಂಟಲ್ಲಿದೆ. ಚಾಪ್ಟರ್ ನಂಬರ್ 4ಗೆ ಏನು 11 ಮಾರ್ಕ್ಸ್ ವೈಟೇಜ್ ಇದೆ, 3 ಬ್ಲೂ ಪ್ರಿಂಟಲ್ಲಿದೆ. 6ನೇ ಚಾಪ್ಟರ್ಗೆ 15 ಮಾರ್ಕ್ಸು 3 ಬ್ಲೂ ಪ್ರಿಂಟಲ್ಲಿದೆ. 7ನೇ ಚಾಪ್ಟರು 15 ಮಾರ್ಕ್ಸು 3 ಬ್ಲೂ ಪ್ರಿಂಟಲ್ಲಿ ಸೇಮ್ ಇದೆ. ಚಾಪ್ಟರ್ 8 10 ಮಾರ್ಕ್ಸು ವೆಯ್ಟೇಜು 3 ಬ್ಲೂ ಪ್ರಿಂಟಲ್ಲಿದೆ. ಕೇವಲ 2 ಚಾಪ್ಟರ್ಸ್ ಮಾತ್ರ ನಿಮಗೆ ವೇರಿ ಆಗಿರೋದು. ಇವಾಗ ನಿಮಗೆ ಐಡಿಯಾ ಸಿಕ್ತಲ್ವಾ, ಅವರು ಬ್ಲೂ ಪ್ರಿಂಟ್ ಪ್ರಕಾರ ಕೇಳ್ದೇ ಇರಲಿ ಆ ಚಾಪ್ಟರಿಂದ ಸೊ ನಿಮಗೆ ಕ್ವಶನ್ ಪೇಪರ್ ಸೆಟ್ ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಪ್ರೋಸೆಸ್ ಮೇಲೆ ಅವ್ರು ಸೆಟ್ ಮಾಡೋದು ಆಯಿತಾ. 3 ಬ್ಲೂ ಪ್ರಿಂಟಲ್ಲಿ ಇವಾಗ ಸೇಮ್ ಇರ್ತಕ್ಕಂಥದ್ದನ್ನು ನೀವು ಓದಬೇಕಾಗುತ್ತೆ. ಇವಾಗ ನಾನು ಹೇಳ್ತೀನಿ ಯಾವ್ಯಾವ ಚಾಪ್ಟರ್ಸು, ಯಾವ 5 ಚಾಪ್ಟರ್ಸ್ನ ನೀವು ಓದಿದರೆ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕು ಅಂತ. ಚಾಪ್ಟರ್ ನಂಬರ್ 1 ಓದಿ, ಅದೆಷ್ಟಿದೆ 21 ಮಾರ್ಕ್ಸ್ ವೈಟೇಜ್ ಇದೆ. ಚಾಪ್ಟರ್ ನಂಬರ್ 2 ಓದಿ 15 ಮಾರ್ಕ್ಸ್ ವೈಟೇಜ್ ಇದೆ. ಚಾಪ್ಟರ್ ನಂಬರ್ 3 ಓದಿ 15 ಮಾರ್ಕ್ಸ್ ವೈಟೇಜ್ ಇದೆ. ಚಾಪ್ಟರ್ ನಂಬರ್ 6 ಓದಿ 15 ಮಾರ್ಕ್ಸ್ ವೈಟೇಜ್ ಇದೆ. ಚಾಪ್ಟರ್ ನಂಬರ್ 7 ಓದಿ 15 ಮಾರ್ಕ್ಸ್ ವೈಟೇಜ್ ಇದೆ. 5 ಚಾಪ್ಟರ್ಸ್ನು ಟೋಟಲ್ ಮಾಡಿದರೆ ನಮಗೆ 81 ಮಾರ್ಕ್ಸ್ ಆಯಿತು. ಸೊ ನಾವು ಬೇಕಾಗಿರೋದು ನಮಗೆ 80 ಮಾರ್ಕ್ಸು, ಕ್ವಶನ್ ಪೇಪರ್ ಇರೋದು 121 ಮಾರ್ಕ್ಸಿಗೆ. ಸೊ ನಾವು ಅಟೆಂಡ್ ಮಾಡಬೇಕಾಗಿರೋದು 80 ಮಾರ್ಕ್ಸಿಗೆ. ನಮ್ಗೆ ಇಲ್ಲಿ ನೋಡಿ 1 ಮಾರ್ಕ್ಸ್ ಎಕ್ಸ್ಟ್ರಾ ಅಂದ್ರೂ ನಾವು ಮಿನಿಮಮ್ ಈಸಿಯಾಗಿ 75+ ಅಂತೂ ಸ್ಕೋರ್ ಮಾಡ್ಬೋದು. ಈ ಒಂದು ಸ್ಟ್ರಾಟಜಿ ಹೇಳ್ಕೊಟ್ನಲ್ಲ ಆ ರೀತಿಯಾಗಿ ಈ 5 ಚಾಪ್ಟರ್ಸಲ್ಲಿ ಏನೀಗ ನಾನು ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 6, ಚಾಪ್ಟರ್ 7 ಅಂತ ಹೇಳಿದೆ. ಆ 5 ಚಾಪ್ಟರಲ್ಲಿ ಅವರೇನೇ ಕ್ವಶನ್ ಕೇಳಿದ್ರು ನಾನು ಅಟೆಂಡ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಬರೋ ರೀತಿಯಾಗಿ ನೀವು ಓದಿದಾಗ ಖಂಡಿತ 80 ಔಟ್ ಆಫ್ 80ನ ಸ್ಕೋರ್ ಮಾಡ್ತೀರಾ. ನಿಮಗೇನಾದರೂ ಮ್ಯಾಮ್ ನಾವು 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕು ಅಂತ ಇದ್ದೀವಿ, ನಮಗೆ ಚಾಪ್ಟರ್ ವೈಸು ಫಿಕ್ಸ್ಡ್ ಕ್ವಶನ್ಸ್ನ ಕೊಡಿ ಮ್ಯಾಮ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಅತಿ ಹೆಚ್ಚು ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಲಿಕ್ಕೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.